ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪೋರ್ಟರಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಪ್ಡೇಟು ಅಂತ ಹೇಳ್ಬಿಟ್ಟು. ಹೌದು, ಟೈಟಲ್ ತಮ್ಮನೇಲಿ ತೋರಿಸಿರೋ ಥರನೇ ಪೋರ್ಟರಲ್ಲಿ ಇವಾಗ ಕಮಿಷನ್ನ ಜಾಸ್ತಿ ಮಾಡಿದೆ. ಕಮಿಷನ್ನ ಎಷ್ಟಪ್ಪ ಜಾಸ್ತಿ ಮಾಡಿದೆ ಅಂತ ಅಂದರೆ, ಮುಂಚೆ ಎಲ್ಲ ಎಷ್ಟಿತ್ತು ಅಂತಂದರೆ 10.4% ಕಮಿಷನ್ ಕಟ್ ಮಾಡ್ಕೊಳೋನು ಟೂ ವೀಲರ್ಗೆ. ಆಮೇಲೆ ಇವಾಗ ಎಷ್ಟು ಮಾಡ್ತಾಯಿದ್ದೀನಿ ಅಂತಂದರೆ 12.4% ಕಮಿಷನ್ನು ಇನ್ಮೇಲೆ ಕಟ್ ಮಾಡ್ಕೊತೀನಿ. ಅಂದರೆ 2% ಇಲ್ಲಿ ಜಾಸ್ತಿ ಮಾಡಿದೆ. ಅಂದರೆ ನಾನು ನಿಮಗೆ ಮುಂಚೆನೇ ತಿಳಿಸ್ಕೊಟ್ಟಿದ್ದೆ, ಒಂದು 2 ತಿಂಗಳಿಂದ ವೀಡಿಯೋ ಮಾಡಿದೆ ಅಂತ ಅನಿಸುತ್ತೆ. ಹತ್ತತ್ರ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯ್ತಲ್ಲ, ಹತ್ತತ್ರನೇ ವೀಡಿಯೋ ಮಾಡಿದೆ. ಅದು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲಿಂದ ಒಂದು 2-3 ದಿನ ಬಿಟ್ಟು ಪೋರ್ಟರ್ ಡ್ಯೂಟಿ ಮಾಡೋಂಥ ಟೈಮಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದೆ ನೋಡಿ, ಇನ್ನೇನು ಪೋರ್ಟರಲ್ಲೂ ಕೂಡ ಕಮಿಷನ್ನ ಜಾಸ್ತಿ ಮಾಡ್ತಾನೆ ಅಂತ ಹೇಳಿದೆ. ಏನಕ್ಕಪ್ಪ ಅಂತ ಅಂದರೆ ರೀಸನ್ ಆಲ್ಮೋಸ್ಟ್ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದ ತುಂಬ ಜನ, ಮೆಜಾರಿಟಿ ಆಫ್ ದ ರೈಡರ್ಸ್ ಇರೋಲ್ಲ ಬೈಕ್ ಟ್ಯಾಕ್ಸಿರೋ, ಅವರೆಲ್ಲ ಜಾಸ್ತಿ ಶಿಫ್ಟ್ ಆಗಿರೋದೆ ಪೋರ್ಟರ್ಗೆ. ಪೋರ್ಟರ್ ಏನಕ್ಕೆ ಶಿಫ್ಟ್ ಆಗಿದ್ದಾರೆ ಅಂತಂದರೆ ಸಿಮಿಲಾರಿಟಿ ಸೇಮ್ ಒಂದೇ ಥರ ಇದೆ. ಈಗ ಸ್ವಿಗ್ಗಿ ಝೊಮ್ಯಾಟೋಗಿಂತ ಪೋರ್ಟರು ಒಂಥರ ಸೇಮ್ ಇದೆ. ಈಗ ಬೈಕ್ ಟ್ಯಾಕ್ಸಿ ಯಾವ ಥರ ಇತ್ತೋ ಅದೇ ಥರನೇ ಇದೆ. ಬಟ್ ಪಾರ್ಸಲ್ ತಗೊಂಡೋಗೋದಿದು ಬೇಕು ಅಂತ ಅಂದರೆ ರ್ಯಾಪಿಡೋ ಇತ್ತಲ್ಲ, ರ್ಯಾಪಿಡೋ ಮತ್ತು ಇದು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡೋರು ಕೂಡ ತುಂಬ ಜನ ಇದ್ದಾರೆ. ಅದರಿಂದಾಗಿ ಇವಾಗ ಏನಾಗಿದೆ ಅಂತ ಅಂದರೆ ಜಾಸ್ತಿ ಜನ, ತುಂಬ ಜನ ಎಲ್ಲರೂ ಪೋರ್ಟರಿಗೆ ಬಂದಿದ್ದಾರೆ. ಈಗ ಸ್ವಿಗ್ಗಿ ಝೊಮ್ಯಾಟೋಗೆ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಅವರು ಅದರಲ್ಲೂ ಕೂಡ ಬಂದಿದ್ದಾರೆ. ಅದರಲ್ಲೂ ಎಲ್ಲ ತುಂಬ ಜನ ಹುಡುಗರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ಮೇಯ್ನು ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರಿಂದನೇ ಇವರೆಲ್ಲ ಈಗ ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಇದನ್ನು ಅಡ್ವಾಂಟೇಜ್ ಆಗಿ ತೊಗೊಳ್ತಾರೆ. ಏನಕ್ಕೆ ಅಂತಂದರೆ ಹುಡುಗರು ತುಂಬ ಜಾಸ್ತಿ ಆಗಿದ್ದಾರೆ. ಇವಾಗ ಕಮಿಷನ್ನ ಜಾಸ್ತಿ ಮಾಡಿದ್ರು ಕೂಡ ಕೆಲಸ ಮಾಡೇ ಮಾಡ್ತಾರೆ. ಈಗ ಮುಂಚೆಲ್ಲ ಜಾಸ್ತಿ ಜನ ಇರಲಿಲ್ಲ, ಕಮಿಷನ್ ಎಲ್ಲ ಜಾಸ್ತಿ ಮಾಡಿದ್ರೆ ತೊಂದರೆಗಳಾಗೋದು. ಅದರಿಂದಾಗಿ ಏನು ಮಾಡಿರಲಿಲ್ಲ. ನಾನು ಲಾಸ್ಟ್ ಟೈಮ್ ತಿಳಿಸ್ಕೊಟ್ಟಂಗೆ ನೋಡಿ, ಇವಾಗ ಪೋರ್ಟರಲ್ಲೂ ಕೂಡ ಇವಾಗ ಕಮಿಷನ್ನು ಇನ್ಕ್ರೀಸ್ ಆಗಿದೆ. ಬಟ್ ಇದು ಇಲ್ಲಿಗೆ ಸ್ಟಾಪ್ ಆಗೋಲ್ಲ. ಏನಕ್ಕಪ್ಪ ಅಂತ ಅಂದರೆ ಫಸ್ಟು 8% ಇತ್ತು, 8%ಇಂದ ಜಾಸ್ತಿ ಇನ್ಕ್ರೀಸ್ ಮಾಡ್ದೆ. ಅದಾದಮೇಲೆ 10.4% ಮಾಡಿದೆ, ಇವಾಗ 12.4% ಮಾಡಿದೆ. ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾನೆ. ಅಂದರೆ ಮುಂಚೆ ಸ್ಟಾರ್ಟಿಂಗ್ ಇವನು ಪೋರ್ಟರ್ ಬಂದಾಗ ಎಷ್ಟು ಕಮಿಷನ್ ಇತ್ತೋ ಅಷ್ಟೇ ಕಮಿಷನಿಗೆ ತಗೊಂಡೋಗಿ ನಿಲ್ಲಿಸ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಮುಂಚೆಲ್ಲ ಎಷ್ಟಪ್ಪ ಇತ್ತು ಅಂತಂದರೆ 20% ಇತ್ತು. 20% ಇದ್ದಂಥ ಟೈಮಲ್ಲಿ ಕಮಿಷನ್ನೇ ಜಾಸ್ತಿ ಹೊರಟೋಗೋದು. ಈಗ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಬರ್ತಾಯಿದೆ ಅಂತ ಅಂದರೆ 20 ರೂಪೀಸ್ ಇವಂದೇ ಹೊರಟೋಗ್ಬಿಡೋದು. ಈಗ 100 ರೂಪೀಸ್ ಲೆಕ್ಕಾಚಾರಲ್ಲಾದರೆ ಒಂದು ಸ್ವಲ್ಪ 20 ಅಂತ ಅನ್ನಿಸ್ಬೋದು. ಅದೇ ನೀವೇನಾದ್ರು 1000ಕ್ಕೆ ಹೋಗ್ತೀರಾ ಅಂತಂದರೆ 1000 ಏನಾದ್ರು ಅರ್ನ್ ಮಾಡ್ತೀವಿ ಅಂತ ಅಂದರೆ ಡೈಲಿ 200 ರೂಪೀಸ್ ಇವನಿಗೆ ಕೊಡಬೇಕಾಯ್ತು. ಈಗ 2000 ಅಂತ ಅಂದ್ಕೊಂಡ್ರೆ 400 ರೂಪಾಯಿ. ತುಂಬ ಜಾಸ್ತಿ ಆಗುತ್ತೆ ಕಮಿಷನು. ಸೊ ಅದರಿಂದಾಗಿ 8% ಮಾಡಿದಲ್ಲ, 8% ಮಾಡಿದಾಗ ಏನು ಅನ್ನಿಸ್ತಾ ಇರಲಿಲ್ಲ, ಕಮ್ಮಿ ಆಗಿದೆ, ಚೆನ್ನಾಗಿದೆ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಎಲ್ಲ ಅವ್ರ ಕಂಪ್ನಿಯವರೆಲ್ಲ ಅವ್ರವ್ರ ಅಡ್ವಾಂಟೇಜ್ಗೆ ಮಾಡ್ಕೊಳೋದು. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಸೊ ಇನ್ನು ಮುಂದೆ ಇನ್ಕ್ರೀಸ್ ಆಗ್ಬೋದು. ಏನಕ್ಕಪ್ಪ ಅಂತಂದರೆ ಇರೋರಿಗೆ ಆರ್ಡರ್ಗಳು ಕಮ್ಮಿ ಇದ್ದಾವೆ. ಈಗ ಏನಿಲ್ಲ ಅಂದರೂ 1200 1300 ಮಾಡಬೇಕು ಅಂತಂದ್ರೇ ತುಂಬ ಕಷ್ಟ ಆಗ್ತಾಯಿದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಈಗ ಅಪ್ಡೇಟಲ್ಲಿ ಪ್ರೈಮ್ ಗೋಲ್ಡ್ ಅಂತ ಏನೋ ತೊಗೊಂಬಂದಿದ್ದಾನೆ. ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೈಮ್ ಗೋಲ್ಡಲ್ಲಿ ಒಂದು ಏರಿಯಾಗಳನ್ನ ಕೊಟ್ಟಿದ್ದಾನೆ. ಅಂದರೆ ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಹಾಕ್ಬಿಟ್ಟಿರ್ತೇನೆ ನೋಡಿ. ಪ್ರೈಮ್ ಗೋಲ್ಡ್ ಆಗಲು ಸತತ 15 ದಿನದವರೆಗೆ ಇಲ್ಲಿಂದ ಪ್ರತಿದಿನ ಲಾಗಿನ್ ಮಾಡಿ. ಅಂದರೆ ಪ್ರತಿದಿನ ಸ್ಟಾರ್ಟಿಂಗ್ ನೀವು ಲಾಗಿನ್ ಮಾಡ್ತೀರಲ್ಲ, ಅದು ಇದೇ ಏರಿಯಾ ಒಳಗಡೆ ಏನಾದ್ರು ನೀವು ಲಾಗಿನ್ ಮಾಡಿದ್ರೆ ಸೊ 15 ದಿವಸ ಕಂಟಿನ್ಯೂಸ್ ಆಗಿ ನೀವು ಲಾಗಿನ್ ಮಾಡಿದ್ರೆ ಪ್ರೈಮ್ ಗೋಲ್ಡ್ ಆಗ್ತೀರಾ. ಬಟ್ ನಾವು ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ಅಂತಂದರೆ ಹಾಸ್ಪಿಟಲ್ ಆನ್ ಮಾಡೋದು, ತುಮಕೂರಲ್ಲಿ ಆನ್ ಮಾಡೋದೆಲ್ಲ ಮಾಡ್ತಾಯಿವಲ್ಲ. ಅದರಿಂದಾಗಿ ಸಿಟಿ ಔಟ್ಸೈಡ್ ಎಲ್ಲಿ ನಾವು ಲಾಗಿನ್ ಮಾಡೋದನ್ನು ಕೂಡ ಈಗ ಪ್ರೈಮ್ ಗೋಲ್ಡ್ ಅಂತ ಇದೆಯಲ್ಲ ಅದು ಬರೋಲ್ಲ. ಎಷ್ಟೊಂದು ಜನ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರೈಮ್ ಗೋಲ್ಡಲ್ಲಿ ಇರೋರು ಈಗ ಮಾಮೂಲಿ 20 ಸೆಕೆಂಡ್ ಇಲ್ಲೇ ಇರೋರು, 10 ಸೆಕೆಂಡ್ ಇಲ್ಲೇ ಇರೋರು ಇವರೆಲ್ಲ ಆರಾಮಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ಬಟ್ ನಮಗೆ ಯಾವುದೇ ಆದಂಥ ಆರ್ಡರ್ಗಳನ್ನ ಕರೆಕ್ಟಾಗಿ ಕೊಡ್ತಾಯಿಲ್ಲ. ಅಂದರೆ ತೋರಿಸೋದಿಲ್ಲಿ ಪ್ರೈಮ್ ಗೋಲ್ಡಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನಿಮಗೆ ನಿರ್ದಿಷ್ಟವಾದ ಆರ್ಡರ್ಗಳನ್ನ ಕೊಡ್ತೀವಿ. ಅಂದರೆ ಇಂಥ ಆರ್ಡರ್ಗಳು ನಿಮಗೆ ಫಿಕ್ಸ್ ಅಂತ ಇರುತ್ತೆ, ಆ ಥರ ಆರ್ಡರ್ಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ತೋರಿಸ್ತಾ ಇರೋದು ಪ್ರೈಮ್ ಗೋಲ್ಡಲ್ಲಿ. ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಅದೇ ತೋರಿಸ್ತಾ ಇರೋದು. ಬಟ್ ಪ್ರೈಮ್ ಗೋಲ್ಡಲ್ಲಿ ಇರೋರೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಆರ್ಡರ್ ಕೊಡ್ತಾ ಇದ್ದಾನೆ, ಬಟ್ ನಮಗೆ ಆರ್ಡರ್ ಕೊಡ್ತಾ ಇಲ್ಲ ಅಂತೆಲ್ಲ ಕೂಡ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಏನು ಬಂತು ಇಷ್ಟು ದಿನ ಕಂಟಿನ್ಯೂಸ್ ಆಗಿ 15 ದಿವಸ ಲಾಗಿನ್ ಆಗಿ ಅವರೆಲ್ಲ ಕಂಡೀಷನ್ ಎಲ್ಲ ಇದು ಕಂಪ್ಲೀಟ್ ಮಾಡಿದ್ರು ಕೂಡ ನಮಗೆ ಒಂದು ಏನೋ ಅಡ್ವಾಂಟೇಜ್ ಸಿಗ್ತಾ ಇಲ್ಲ. ಅವರಿಂದ ಕಮ್ಮಿ ಆಗ್ತಾಯಿದೆ ಅಂತಂದರೆ ಸುಮ್ಮನೆ ಏನಕ್ಕೆ ಹೋಗ್ಬೇಕು. ಈಗ ಹೋಗಿರೋರೆಲ್ಲ ಅದೇ ಹೇಳ್ತಾ ಇದ್ದಾರೆ, ಪ್ರೈಮ್ ಗೋಲ್ಡ್ ಯಾಕಾರು ಓದುವ ಅಂತ. ಸೊ ಯೋಚನೆ ಮಾಡಿ. ಸೊ ಯಾವುದ್ರಲ್ಲಿ ಮಾಡಿದ್ರು ಅಷ್ಟೇ, ಆರ್ಡ್ರ್ ಕೊಡೋಂಗಿದ್ರೆ ಕೊಡ್ತಾನೆ, ಇಲ್ಲ ಅಂತಂದರೆ ನೀವು ಯಾವುದ್ರಲ್ಲಿದ್ರು ಆರ್ಡ್ರ್ ಕೊಡೋಲ್ಲ. ಸೊ ಸದ್ಯದ ಮಟ್ಟಿಗೆ ಅಪ್ಡೇಟ್ ಬಂದಿರೋದಂತ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.